ಏಕೆಂದರೆ ಸಿದ್ಧಾಂತಗಳು ಜಗತ್ತನ್ನು ಆಳಿದವೆ ಅನ್ನುವಂಥ ಮಾತು ನಿಮ್ಮ ಕೃತಿಗೆ ನೇರವಾಗಿ ಅನ್ವಯಿಸುತ್ತೆ. ಯಾವುದು ಅನುಶ್ರೇಣಿ ಮತ್ತು ಯಜಮಾನಿಕೆ. ಯಾವುದು ಸಿದ್ಧಾಂತ ಅಂದರೆ ವರ್ಣಾಶ್ರಮ ಧರ್ಮ. ಇದ್ರ ಮೇಲೆ ನನ್ನ ಪ್ರಶ್ನೆ ಇದೆ ಸರ್. ವರ್ಣಾಶ್ರಮ ಧರ್ಮ ಸ್ಥಿತಿಸ್ಥಾಪಕತ್ವ ಗುಣದಿಂದ ಅದು ಜೀವಿಸುತ್ತಾ ಬಂದಿದೆ ಸರ್ ಇಲ್ಲಿವರೆಗೂ. ವರ್ಣಾಶ್ರಮ ಧರ್ಮ ತನ್ನ ಸ್ಥಿತಿಸ್ಥಾಪಕತ್ವದ ಗುಣದಿಂದ, ಅಂದರೆ ಕಾಲಕ್ಕೆ ತಾನೇನು ಅರಗಿಸ್ಕೊಳ್ಬೇಕಾಗಿತ್ತೋ, ಹೇಗೆ ಬದುಕಬೇಕಾಗಿತ್ತೋ, ತಂತ್ರಗಳನ್ನು ಬಳಸಬೇಕಾಗಿತ್ತೋ ಆ ಸುಳಿಗಳನ್ನು ಬಳಸ್ಕೊಂಡು ಇಲ್ಲಿವರೆಗೂ ಜೀವಿಸ್ತಾ ಬಂದಿದೆ ಸರ್. ಅದಕ್ಕೆ ಗುಣ ಯಾವುದಂದರೆ ಸ್ಥಿತಿಸ್ಥಾಪಕತ್ವ. ಈ ಗುಣ ಶೂದ್ರ ಗುಣಕ್ಕೆ ಹೊಂದಿಕೆ ಆಗದೆ ಕಾರಣಕ್ಕಾಗಿ ಈ ಗುಣ ಶೂದ್ರಲ್ಲಿ ಬರಲಿಲ್ಲ. ಆ ಕಾರಣಕ್ಕೋಸ್ಕರನೇ ಶೋಷಣೆಗೆ ಒಳಗಾದರು ಎನ್ನುವ ಮಾತನ್ನು ನೀವು ಒಪ್ತೀರಾ? ಅಲ್ಲ ಸರ್, ಅದರಲ್ಲಿ ಬರಲೇ ಇಲ್ಲ ಅವರು ಯಾವುದೇ ಕಾರಣಕ್ಕೂ ಕೂಡ ಸ್ಥಿತಿಸ್ಥಾಪಕತ್ವ ಗುಣವನ್ನು ಅಳವಡಿಸ್ಕೊಳ್ಳಿಲ್ಲ. ಅಂದರೆ ವೈದಿಕ ಧರ್ಮದಲ್ಲಿರುವಂಥ ರೀತಿ ಸ್ಥಿತಿಸ್ಥಾಪಕತ್ವ ಗುಣವನ್ನು ಅಳವಡಿಸ್ಕೊಳ್ಳಿಲ್ಲ. ಹಾಗಾಗಿ ಅವರು ಶೋಷಣೆಗೆ ಒಳಗಾದರು ಅನ್ನುವಂಥ ಮಾತನ್ನ ನೀವು ಒಪ್ತೀರಾ? ಒಪ್ಪಲ್ಲ. ಯಾಕಂದ್ರೆ ಒಂದ್ ತಿಳ್ಕೊಳ್ರಪ್ಪ, ಈ ಆಂಥ್ರೋಪಾಲಜಿಯಲ್ಲಿ ಮನುಷ್ಯನ ಅಧ್ಯಯನ ಅಲ್ವಾ. ಓರಿಯೆಂಟಲ್ಲಿ ಸಂಸ್ಕೃತ ಇದ್ದವನು ಅವನು ಇದಷ್ಟೇ. ಈ ಆಂಥ್ರೋಪಾಲಜಿ ಯಾವತ್ತಾದ್ರೂ ಈ ಜನ ಒಪ್ತಾರ ಓರಿಯೆಂಟರು? ಹಾಗಾದ್ರೆ ನೀವು ನನ್ನ ಪುಸ್ತಕ ಓದಿದ್ರೆ ವೇದಿಕ್ ಅಂಡ್ ನಾನ್ ವೇದಿಕ್ ಸ್ಪಷ್ಟವಾಗಿ ಹೇಳಿದ್ದೀನಿ. ನನಗಿಂತ ಇನ್ಯಾವನು ಹೇಳಕ್ಕಾಗಲ್ಲ. ಅಂದಮೇಲೆ ಅವರು ಎರಡು ಮಾತಿದೆ. ಒಂದು ಸ್ಯಾನ್ಸ್ಕ್ರಿಟೈಸೇಷನ್ ಅಂಡ್ ಬ್ರಹ್ಮನೈಸೇಷನ್. ಎರಡು ಪದ ಅರ್ಥ ಮಾಡ್ಕೊಂಡ್ರೆ ಈ ಶೂದ್ರರು ಸಣ್ಣ ಕಷ್ಟ, ಕೆಸರು ಕೆಲಸ, ಈ ಲೋಯರ್ ಲೇಬರ್ಸ್ ಮಾಡ್ಕೊಂಡಿದ್ದಂತ ಶೂದ್ರರು ಮತ್ತು ಇವನ್ ವೈಶ್ಯರು ಅವರು ಎಂದಾದ್ರೂ ಈ ಸಂಸ್ಕೃತೀಕರಣ ಬ್ರಾಹ್ಮಣೀಕರಣ ಆದವ್ರು ನೋಡಿದ್ದೀರಾ? ಆದವ್ರೇನು ಅದರಿಂದ ಯಾವುದು ಶೂದ್ರರಿಂದ ಒಂದು 4 ಕಾಸು ದುಡ್ಕೊಂಡವರು, ಒಂದು ಅಧಿಕಾರ ಪಡ್ಕೊಂಡವರು, ಅವರು ಬ್ರಾಹ್ಮಣೀಕರಣ ಈ ಕ್ಷತ್ರಿಯನಿಗೆ ಅವನಿಗೆ ಗೋತ್ರ ಬ್ರಾಹ್ಮಣರು. ಆದ್ರಿಂದ ನೀವು ಹೇಳೋದ್ರಲ್ಲಿ ಯಾವತ್ತೂ ಶೋಷಣೆಗೆ ಒಳಗಾದವನು ಯಾರು? ಆ ಧರ್ಮದಿಂದಲೇ ಶೋಷಣೆ ಆಯಿತು. ಮೂಲತಃ ಪುರುಷಾರ್ಥರು ಧರ್ಮಾರ್ಥ ಕಾಮ ಹೊಡೆಯಬಹುದು. ಅವುಗಳಿಂದ ಯಾರು ಈ ಅರ್ಥಶಾಸ್ತ್ರ, ಕೌಟಿಲ್ಯಂದು, ಧರ್ಮಶಾಸ್ತ್ರ, ಬೇರೆ ಒಂದು, ಆಮೇಲೆ ಮನುಶಾಸ್ತ್ರ, ಇವೆಲ್ಲ ಯಾವ ಕೋಡೆಡ್ ಹಿಂದೆ ಇದ್ದಂತ ಅವುಗಳ ಪೂರ್ವ ಸ್ಥಿತಿಯಲ್ಲಿ ಯಾವ ವ್ಯತ್ಯಾಸನೂ ಇರಲಿಲ್ಲ. ಇವರು ಮನು ಬಂದ, ಆ ಕೌಟಿಲ್ಯ ಬಂದ, ಈ ಯೋಗ ಇತ್ತು ಸಿಕ್ಸ್ ಸಿಸ್ಟಮ್ ಇನ್ ಹಿಂದೂಯಿಸಮ್ ವಿಚ್ ವಾಸ್ ಅಥೆಂಟಿಕ್, ರೆಕಗ್ನೈಸ್ಡ್ ಓನ್ಲಿ ಬೈ ಬ್ರಾಹ್ಮಿನ್ಸ್. ಅದನ್ನ 6 ವ್ಯವಸ್ಥೆ, ಆ 6 ವ್ಯವಸ್ಥೆ ಮೇಲೆ ಇನ್ನು 6 ವ್ಯವಸ್ಥೆ ಈ ಶೂದ್ರರು ಮಾಡ್ಕೊಂಡ್ರು. ಆದ್ರೆ ಈ ಬ್ರಾಹ್ಮಣರ 6 ವ್ಯವಸ್ಥೆಯಲ್ಲಿ ನಾಸ್ತಿಕನ ಧರ್ಮವನ್ನ ಇದೆಯನ್ರಿ. ಆದರೆ ಇಲ್ಲಿ ಈ ಬ್ರಾಹ್ಮಣರೇತರ ನಾನ್ ವೇದಿಕ್ ಧರ್ಮಗಳಲ್ಲಿ ಅದನ್ನ ಆಗಮಗಳು,
ಅಲ್ವಾ? ಅವನು ಸ್ಟಡಿ ಮಾಡೋದೇ ಇಲ್ಲ ಇವೆಲ್ಲ. ಆ ಆಗಮಗಳಲ್ಲಿ ಏನಾಯ್ತು, ಇವರು ಭಿನ್ನವಾಗಿ 6 ಗುಂಪುಗಳು ಮಾಡ್ತಾರೆ. ಅದನ್ನ ರೆಕಗ್ನೈಸ್ ಮಾಡ್ತಾರೆ. ದೇ ಸಪ್ರೆಸ್ ದೆಮ್. ರಾಜ ಮಹಾರಾಜರುಗಳು ಯಾವ ಧರ್ಮ? ನಿಮ್ ರಾಮಾಯಣ, ಬದನೆಕಾಯಿ ರಾಮಾಯಣ, ಇದು ಯಾವುದು ಭಾರತ, ಮಹಾಭಾರತ. ಸರ್ ಅದಕ್ಕೇನೆ ಯಾರ್ರಿ ಸರ್ ಅಲ್ಲ ಸರ್ ಆಕ್ಚುಲಿಯಾಗಿ ಅಲ್ಲಿ ಬರುವಂತ ಪ್ರಸಂಗ ಬಂತು? ಅರ್ಥ ಆಯ್ತಾ? ಅಲ್ಲ ಸರ್ ಅದು ಅರ್ಥ ಆಯ್ತು ಸರ್. ಮತ್ತೆ ಏನಾಗಿದೆ ಭಕ್ತಿ ಕಾರ್ಯಾಚರಣೆ ಇದೆಯಲ್ಲ, ಅದೊಂದು ರೀತಿಯಲ್ಲಿ ಇವತ್ತಿನ ಮಿಲಿಟರಿ ಕಾರ್ಯಾಚರಣೆ ನಡೆದಿದೆ. ಮಿಲಿಟರಿ ಕಾರ್ಯಾಚರಣೆ ಎಲ್ಲ ಕಂಡ್ರಿ, ಅದೊಂದು ಸರ್ವಾಧಿಕಾರಗಳ. ಸರ್ ಅದೇ ಸರ್ ಅದನ್ನ ಹೇಳ್ತಿರೋದು ಸರ್, ಮಿಲಿಟರಿ ಕಾರ್ಯಾಚರಣೆ. ಅದರಲ್ಲಿ ಕಮಾಂಡ್ಗಳಾಗಿ ಕೆಲಸ ಮಾಡಿದಂಥದ್ದು ಬ್ರಾಹ್ಮಣ ಕವಿಗಳು ಮತ್ತು ಕೀರ್ತನಕಾರರು. ಒಂದ್ ಹೇಳ್ತೀನಿ, ವಚನಗಳನ್ನು ನೀವು ಯಾರೋ ಸರಿಯಾಗಿ ಅರ್ಥ ಮಾಡಬೇಕು. ಬಸವಣ್ಣ, ಅಪ್ಪಾದೇವಿ ಅಷ್ಟೇ. ಇನ್ನ ಇದು ಯಾವುದು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆಮೇಲೆ ನೀವ್ ಹೇಳ್ತೀರಿ ಶೋಷಣೆ ಒಳಗ ಯಾವನಿಗಾದ್ರೂ ಅವನಿಗೆ ಅನ್ನ ಬೇಕು ಅಥವಾ ಅಳಸಿ ತಿನ್ಕೊಂಡು ಬದುಕೊಂಡು ಆ ಗುಮಾಲ್ನಾಗ ಬದುಕೋದು ಶತಮಾನಗಳ ಕಾಲ ಬಗ್ಗೋದು ಕಲ್ತ್ಕೊಂಡು ರೆಬಲ್ ಆಗೋದು ಕುತ್ಕೊಂಡದ್ದು. ಮತ್ತೆ ಅನ್ಯ ದೇಶಗಳನ್ನ ನೋಡಿದಾಗ ಅವ್ರು ಯಾವ ರೀತಿ ಇವತ್ತು ಕ್ರಾಂತಿಗಳಾಗ್ತವೆ, ಹೆಣಗಳು ಬೀಳ್ತವೆ. ಅದೇಂತದ್ದು ಇರಾನ್ನಲ್ಲಿ ಅವನ ಯುದ್ಧಗೋಷ್ಠ ಅಂತ ಅಂದ್ರೆ 2,000 ಜನ ಸತ್ರಲ್ಲ ಅಲ್ಲ ಹೇಳೋದು. ಇಲ್ಲಿ ನೀವು ಯಾರು ಇದನ್ನ ಮಾಡ್ಕೊಂಡ್ರು ಬಗ್ಗೋದು ನಮ್ದು ಲಕ್ಷ್ಯ. ಅದೇ ಹೇಳಿದ್ನಲ್ಲ, ಹದಗೊಳಿಸು ಬೆನ್ನು ಮೂಳೆಯ ಅಲ್ವಾ? ಇಡೀ ನಾನು ಸ್ಟೂಡೆಂಟ್ ಆಗಿ ಬರ್ತಿದ್ದು ಇಡೀ ಅದು ಬೇಸಿಕ್ ಫಾರ್ ಮೈ ಲೇಟರ್ ರಿಸರ್ಚ್. ಶೋಷಣೆಗೆ ಧರ್ಮ ಬಳಸ್ಕೊಂಡು, ರಾಜಕೀಯ ಶಕ್ತಿ ಬಳಸ್ಕೊಂಡು ಇವತ್ತು ನೀವು ತಗೊಳ್ಳಿ, ಯಾವನಾದರೂ ಪ್ರಾಮಾಣಿಕ ರಾಜಕಾರಣಿ ಇರೋದನ್ನು ಆದ್ರೆ ಜನ ತೆಪ್ಪಗೆ ಬಾಯಿ ಮುಚ್ಕೊಂಡು ಇವ್ರಿಗೇನು ನಪುಂಸಕರು ಅನ್ಬೇಕು? ಅಲ್ಲ, ನಾನು ಹೊರಟಾಗ ದಯವಿಟ್ಟು ನೇರವಾಗಿ ಕೇಳ್ತೀನಿ, ನನಗೆ ಮೆಚ್ಚಕ್ಕೆ ಬರೋಲ್ಲ ವಸ್ತುಸ್ಥಿತಿ ಅಧ್ಯಯನ. ಬಸೈ ಸ್ವಾಮಿ ಒಂದು ಪ್ರಶ್ನೆ ಕೇಳಿ. ಈಗ ಲಾಸ್ಟ್ ಆಗಿ ತಿಳಿದ ಜಡ್ಜು ರಿಟೈರ್ ಆದಾಗ ಒಂದು ಮಾತು ಕೊಟ್ಟರು ಬೇಜಿ ಎತ್ಕೊಳ್ಳುತ್ತೆ ಅಲ್ವಾ? ಏನ್ ಹೇಳಿರು? ಅಪ್ಪ, ಕೋಟ್ಗಟ್ಲೆ ಇರತಕ್ಕಂತ ದಲಿತ ಮೀಸಲಾತಿ ಅಂತ ಮುಂದ್ ಬಂದವರು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡೋದ್ ಕಲ್ತ್ಕೊಳ್ರಪ್ಪ. ನಾವ್ಯಾರು ನಿಮ್ ಮೀಸಲಾತಿ ಬರ್ದೇ ಹೋದ್ರೆ ಕತ್ತಿನೇ ತಂದ್ಬಿಡ್ತೀವಿ ಅಲ್ಲ? ಯಾವನಿಗೆ ಗಂಡಸ್ತನದಿಂದ ಬೆಳೆಸ್ತಿದ್ದಾರೆ ಈ ದೇಶ? ಎಲ್ಲ ಬೀಜ ಹೊಡೆದು ಏನಾರ ಮಾತೆ ಆಡ್ದ ಇಟ್ಕೊಳ್ರ ಅವ್ನು ಜೈಲಿಗೆ ಹಾಕೋ, ಕೋರ್ಟ್ ಹಾಕೋ. ನಾನು ಹೇಳಿದೆ, ನಾನು ಇವತ್ತು ನೋಡಿ ನನ್ನ ಇದರಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಿದ್ದೀನಿ. ಆ ಕೆಲಸ ಮಾಡಿದ ಕಡೆ ಎಲ್ಲ ಇವನು ಯಾವನೋ ಇದು ನಾನು ಇದಕ್ಕೆ ಬಂದೆ, ಯಾರೋ ರಾಮಕೃಷ್ಣ ಆಶ್ರಮದಲ್ಲಿದ್ದೆ ಸುಮಾರು 65 1,000 ಬಿಟ್ಟು ಅನ್ನ ಬಿಟ್ಟು ಇರಕ್ ಜಾಗ ಕೆಲಸ ತರಿಸೋರು ಅಲ್ಲಿ ಇದ್ದೆ ನಾನು. ನನಗೆ ಈ ದರಿದ್ರ ಬಡತನದಲ್ಲಿ ಹುಟ್ಟಿ ಜೀವನಂದ್ರ ಮಕ್ಕಳಿಗೆ ಸೇವೆ ಸಲ್ಲಿಸ್ಬೇಕಲ್ಲ ಅಂತ ವ್ಯಥೆ ಆಯ್ತು.
ಆ ಅಲ್ಲಿಯ ಪ್ರಬುದ್ಧಾನಂದನನ್ನ ಬಹಳ ಪ್ರೀತಿಯಿಂದ ನೋಡ್ಕೊಂತ ಊರ್ಗ್ ಹೋಗ್ಬೇಕಾದ್ರೆ ಕಾರ್ ಕಳ್ಸು ಹೊಸನೇ ಇದ್ದ. ಆದ್ರೂ ನನ್ಗೆ ಅತೃಪ್ತಿ ಇರೋದು. ವಾಟ್ ಅಬೌಟ್ ದಿ ಪೂರ್ ಪೀಪಲ್? ಏನಾದ್ರು ಅವ್ರಿಗೆ ಸೇವೆ ಮಾಡ್ಬೇಕು. ಅಲ್ಲಿ ಬಿಟ್ಟೆ ಇದು ಬಂದೆ, ಅಲ್ಲಿ ಬಡವರು ಇದಾರಲ್ಲ, ಅಲ್ಲೂ ನಾನು ಓದಿದ್ದಿಲ್ಲ. 1000 ರೂಪಾಯಿ ಮೇಲ್ ತಗೊಂಡಿದ್ದನು ಬಿಟ್ಟು ಊಟ 140 ರೂಪಾಯಿ. ಯಾವನ ನನ್ನಂತ ದಡ್ಡ ಇದಾನ? ಅಲ್ಲ, ಎಲ್ಲಿರ್ತಕ್ಕಂಥ ನನ್ನ ಅಜ್ಜಿ, ನನ್ನ ಮನೆತನ ಬಡತನ ನೋಡಿ ನನಗೊಂದು ಅನ್ನಿಸ್ತು. ಏನು ಅಂತ ಅಂದಾಗ, ಐ ಮಸ್ಟ್ ಕಮಿಟೆಡ್ ಟು ಪಾವರ್ಟಿ ಅಮಾಂಗ್ ದಿ ಮಾಸ್. ಸಾಮಾನ್ಯ ಜನರೇ ನನ್ನ ಗುರುತಿಸ್ಕೋಬೇಕು. ನಾನು ಇವತ್ತಿಗೂ ಅದೇ ಸರ್ವಿಸ್ ಮಾಡ್ತೇನೆ. ಅಲ್ಲಿ ನೀನ್ ಸನ್ಯಾಸಿ ಆಗ್ಬಿಡಪ್ಪ ಅಂತ ಕೇಳಿರು ರಾಮಕೃಷ್ಣ ಅಷ್ಟಮಿ. ಇಲ್ಲ ಸರ್, ಎಲ್ಲ ಸ್ವಾಮಿಗಳೇ, ಕಾವಿ ಬಟ್ಟೆ ಹಾಕೊಳ್ಳೋದಕ್ಕ ಬಿಳಿ ಬಟ್ಟೆ ಹಾಕೊಂಡು ಒಳ್ಳೆ ಕೆಲಸ ಮಾಡ್ತೀನಿ ನಾನು ಇರೋ ತನಕ ಅಂತ. ಇಲ್ಲಿ ಬಂದ್ರೆ ಇವ್ರೇಂತ ಸ್ವಾಮಿಗಳು ನನ್ನ ಹಾರ್ಡ್ ವರ್ಕು ಇದೆಲ್ಲ ನೋಡಿ ಬಹಳ ಪ್ರೀತಿಸಲು ಮಾಡಿದಾಗ ಈ ಲಿಂಗಾಯತರುಗಳೆಲ್ಲ ಈ ನನ್ನ ಮಗನ್ನೇ ನಾಲ್ಕು ಸಭಾನೆಗೆ ಮಾಡ್ಬಿಟ್ರೆ ನಮಗೆ ಗೊತ್ತಿದೆ. ಏನ್ರಿ ಎಲ್ಲೋದೊಂದು ಸೇವೆ ಸಲ್ಸೋಣ, ಪ್ರಾಮಾಣಿಕವಾಗಿ ನನ್ನ ಜನನ್ನ ಎಚ್ಚರಿಕೆ ಕೊಡೋಣ ಅಂದ್ರೆ ಎಲ್ಲೋದ್ರು ಕಾಟ. ಎಲ್ಲರೂ ಬಾಯಿ ಬಂದ ಸತ್ಯ ಧರ್ಮ. ಏನ್ ಬೆಳಿಗ್ಗೆ ಇದ್ರೆ ಸಂಸ್ಕೃತ ಶ್ಲೋಕ, ವಿಷ್ಣು ಸಹಸ್ರ ಅಯ್ಯಪ್ಪ, ಅದ ಕೇಳಿದ್ರೆ ನನ್ನ ಮಕ್ಕಳಿಗೆ ಸಾಕು, ಸ್ವರ್ಗದ ದಾರಿ ಹತ್ಕೊಂಡು ಹೋಗ್ಬಿಡ್ತಾರೆ.